ಯುವ ಕಾಂಗ್ರೆಸ್ ಸಮಿತಿ ಕಾರ್ಕಳ ಹೆಬ್ರಿ ಹಾಗೆ ಯುವ ಕಾಂಗ್ರೆಸ್ ಸಮಿತಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಆಶ್ರಯದಲ್ಲಿ ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿರುವ ಕ್ರೀಡಾ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಅವರನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕು ಅನ್ನುವ ನೆಲೆಯಲ್ಲಿ ಒಂದು ಅಥ್ಲೆಟಿಕ್ ಕ್ರೀಡಾಕೂಟವನ್ನ ಅದು ಕ್ರೀಡಾ ಹಬ್ಬವಾಗಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಕಳದಲ್ಲಿ ಆಯೋಜನೆ ಮಾಡಿದ್ದೇವೆ. ಕಾರ್ಕಳದಲ್ಲಿ ಪ್ರಥಮ ಬಾರಿಗೆ ಅಥ್ಲೆಟಿಕ್ ಕ್ರೀಡಾಕೂಟವನ್ನ ಹೊನಲು ಬೆಳಕಿನಲ್ಲಿ ನಾವು ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೇವೆ. ಜನವರಿ 25 ಮತ್ತು 26 ಸಾಯಂಕಾಲ 4 ಗಂಟೆಗೆ ಸ್ವರಾಜ್ಯ ಮೈದಾನದಲ್ಲಿ ಈ ಕ್ರೀಡಾಕೂಟ ಆಯೋಜನೆ ಆಗ್ತದೆ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಲ್ಲಾ ವಿಭಾಗದಲ್ಲಿ ಜನರಿಗೆ ಭಾಗವಹಿಸಲಿಕ್ಕೆ ಅನುಕೂಲವಾಗುವಂತೆ ಹೈಸ್ಕೂಲ್ ವಿಭಾಗ, ಪದವಿ ಪೂರ್ವ, ಪದವಿ, 35 ವರ್ಷ ವಯೋಮಿತಿ, ಮುಕ್ತ ವಿಭಾಗ ಮತ್ತು 50 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೀತದೆ. ಸ್ಪರ್ಧೆಗಳು 100 ಮೀಟರ್, 200 ಮೀಟರ್, 400 ಮೀಟರ್, ಉದ್ದ ಜಿಗಿತ ಮತ್ತು ಶಾರ್ಟ್ ಪುಟ್ 5 ರೀತಿಯ ಸ್ಪರ್ಧೆಗಳು ಇದರಲ್ಲಿ ನಡೀತದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಎಲ್ಲರೂ ಕೂಡ ನಗದು ಬಹುಮಾನ, ಪದಕ ಮತ್ತು ಸರ್ಟಿಫಿಕೇಟ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಕೂಡ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗೌರವಿಸುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಗುರುತು ಚೀಟಿ ಮಾತ್ರ ಇದರಲ್ಲಿ ಕಡ್ಡಾಯ ಆಗ್ತದೆ. ಮತ್ತೊಂದು ವಿಶೇಷ ಹೇಳಿದ್ರೆ ಗುಂಪು ಸ್ಪರ್ಧೆ, ಟೀಮ್ ಗೇಮ್ ಯಾವ್ದು ಹೇಳಿದ್ರೆ ವಾಲಿಬಾಲ್, ಥ್ರೋಬಾಲ್, ಖೋಖೋ ಮತ್ತು ಹಗ್ಗ ಜಗ್ಗಾಟ. ವಾಲಿಬಾಲ್ ಪುರುಷರಿಗೆ, ಥ್ರೋಬಾಲ್ ಮಹಿಳೆಯರಿಗೆ, ಖೋಖೋ ಪುರುಷರಿಗೆ ಮತ್ತು ಮಹಿಳೆಯರಿಗೆ, ಹಾಗೆ ಹಗ್ಗ ಜಗ್ಗಾಟ ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಇದರಲ್ಲಿ ವಿಶೇಷವಾಗಿ ವಿಜೇತರಾದವರಿಗೆ 15,000 ರೂಪಾಯಿ ನಗದು ಬಹುಮಾನ ಪ್ರಥಮ, ದ್ವಿತೀಯ 10,000, ತೃತೀಯ 6,000, ಚತುರ್ಥ 4,000 ಬಹುಮಾನ, ಆಕರ್ಷಕ ಶಾಶ್ವತ ಫಲಕ ಮತ್ತು ಸರ್ಟಿಫಿಕೇಟ್ ಅನ್ನು ಕೂಡ ನಾವು ನೀಡಲಿಕ್ಕಿದ್ದೇವೆ. ಮತ್ತು 25ಕ್ಕೆ ಮೊದಲ ದಿವಸ ಯಾವಾಗ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಆ ಉದ್ಘಾಟನೆಗಿಂತ ಮೊದಲು ನಮ್ಮ ಗ್ರಾಮಗಳಿಂದ ಬಂದಿರುವ ಎಲ್ಲ ಗ್ರಾಮೀಣ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಆಕರ್ಷಕ ಪಥಸಂಚಲನ ನಡೆಯುತ್ತಿದೆ. ತುಳುನಾಡಿನ ಸಂಸ್ಕೃತಿಯನ್ನ, ನಮ್ಮ ನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವಂತ ವಿಶೇಷ ಕಲಾ ತಂಡಗಳೊಂದಿಗೆ ಆಕರ್ಷಕ ಪಥಸಂಚಲನ ನಡೆಯಲಿದೆ. ಆ ಪಥಸಂಚಲನದಲ್ಲಿ ಕೂಡ ವಿಜೇತರಾದವರಿಗೆ 15,000 ರೂಪಾಯಿ ಪ್ರಥಮ, 10,000 ರೂಪಾಯಿ ದ್ವಿತೀಯ, 5,000 ರೂಪಾಯಿ ತೃತೀಯ ಬಹುಮಾನವನ್ನು ಕೊಟ್ಟು ನಾವು ಗೌರವಿಸಲಿಕ್ಕಿದ್ದೇವೆ. ಈ ಕ್ರೀಡೆಯ ಉದ್ದೇಶ ಇಷ್ಟೇ, ಕಾರ್ಕಳದಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಬೇಕು ಮತ್ತು ಅವರನ್ನು ಪ್ರೋತ್ಸಾಹಿಸಬೇಕು. ಅದು ಪಕ್ಷ ಸಂಘಟನೆಗೆ ಪೂರಕವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರುವ ವೀರಪ್ಪ ಮೊಯ್ಲಿ ಅವರು ಮಾಡ್ತಾರೆ. ಅದರ ಜೊತೆಯಲ್ಲಿ ವಿಶೇಷ ಇದರ ಪಥಸಂಚಲನದ ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡಲಿಕ್ಕಿರುವವರು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅವರು, ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕೃಷ್ಣ ಬೈರೇಗೌಡರವರು, ಸಂತೋಷ್ ಲಾಡ್ರವರು, ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವ ಮಂಜುನಾಥ್ ಭಂಡಾರಿ ಅವರು ಭಾಗವಹಿಸ್ತಾರೆ. ಮಾಜಿ ಸಚಿವರಾಗಿರುವ ವಿನಯ್ ಕುಮಾರ್ ಸೊರಕೆ ಅವರು ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ ಕಾರ್ಯಕರ್ತರ ಸಹಕಾರ ಮತ್ತು ಕ್ರೀಡಾಭಿಮಾನಿಗಳ ಒಂದು ಸಹಕಾರದಲ್ಲಿ ಯಶಸ್ವಿಯಾಗಿ ನಡೀಬೇಕು. ನಿಮ್ಮೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೊಡ್ತೇನೆ. ಮುಂದೆ ಈ ಬಗ್ಗೆ ಮಾಹಿತಿಯನ್ನ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರು ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಈ ಅಥ್ಲೆಟಿಕ್ ಕ್ರೀಡಾ ಹಬ್ಬದ ಬಗ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸುಬೋಧ್ ಅವರು ಬಹಳ ಸವಿಸ್ತಾರವಾಗಿ ಹೇಳಿದ್ರು. ಬಂಧುಗಳೇ, ಉದ್ದೇಶ ಇಷ್ಟೇ, ಜನರನ್ನು ಮನಸ್ಸನ್ನು ಎಲ್ಲವಿಗೆ ಒಂದು ಕೇಂದ್ರೀಕರಣ ಮಾಡಬೇಕಾದ್ರೆ ಅಥವಾ ಎಲ್ಲರನ್ನು ಒಟ್ಟುಗೂಡಿಸಬೇಕಾದ್ರೆ ಕ್ರೀಡೆ ಎಂಬುದೊಂದು ಉತ್ತಮ ಸಾಧನ ನಾವು ತಿಳ್ಕೊಂಡಿದ್ದೇವೆ. ಕ್ರೀಡೆಯಿಂದ ಎಲ್ಲ ಮನಸ್ಸುಗಳು ಹರಡುತ್ತವೆ. ಇಲ್ಲಿ ಯಾವುದೇ ಮತ್ತೆ ಒಂದು ದಿವಸ, ವರ್ಷದಲ್ಲಿ ಒಂದು ದಿವಸ ನಮ್ಮ ಯಾವುದೇ ಬೇಸರ ಇರ್ಬೋದು, ಸಂತೋಷ ಇರ್ಬೋದು, ಎಲ್ಲರೂ ನಾವು ಮನೆಯಲ್ಲಿ ಕೂತ್ಕೊಂಡು ಮಾಡೋದು, ಎಲ್ಲರೂ ಒಂದು ಮನೆ ಕುಟುಂಬ ತರ ಒಂದು ಗ್ರೌಂಡ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡುವಂತ. ಅದು ಸಹ ಹೊನ್ನೊಂದು ಬೆಳಗ್ಗೆ ಯಾಕೆ ಇಟ್ಟಿದೆ ಅಂದ್ರೆ ಹಗಲಲ್ಲಿ ಈಗಿನ ಅತಿಯಾದ ತಾಪಮಾನದಿಂದ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಸಂಜೆ 4 ಗಂಟೆಯಿಂದ ರಾತ್ರಿ 9:30, 10 ಗಂಟೆ ತನಕ ಈ ಕ್ರೀಡಾಕೂಟ ನಡೆದು ಬರ್ತದೆ. ಇದಕ್ಕೆ ನಮ್ಮ ಎಲ್ಲ 209 ಬೂತಿನ ಇಡೀ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಹೆಬ್ರಿ ತಾಲೂಕು, ಕಾರ್ಕಳ ತಾಲೂಕು 209 ಬೂತ್, 34 ಗ್ರಾಮೀಣ ಕಾಂಗ್ರೆಸ್, 34 ಪಂಚಾಯತಿಯಿಂದ ಸಹ ಎಲ್ಲ ಜನರು ಬಂದು ಸೇರಿಕೊಂಡು ಸುಮಾರು 3,000 ಕ್ರೀಡಾಪಟುಗಳಾಗುವ ಅಂದಾಜಿದೆ. ಸುಮಾರು 10,000 ಜನರು ನೆರೆದು ಇದು ಮಾಡುವ 2 ದಿನದ ಕ್ರೀಡಾ ಹಬ್ಬದಲ್ಲಿ ನಾವು ಎಲ್ಲ ಜೊತೆಯಾಗಬೇಕಂತ ನಿರ್ಣಯ ಮಾಡಿದ್ದೇವೆ. ಈಗಾಗಲೇ ಸುಬೋಧ್ ಅವರು ಹೇಳಿದಾಗೆ ಬೇರೆ ಬೇರೆ ವಿಭಾಗದಲ್ಲಿ ಹೈಸ್ಕೂಲು, ಪದವಿ ಪೂರ್ವ, ಸ್ನಾತಕೋತ್ತರ, 35 ವರ್ಷದ ಮೇಲೆ ಪಟ್ಟು, ಮುಕ್ತ ವಿಭಾಗ 50 ವರ್ಷ ಮೇಲೆ ಪಟ್ಟು, ಅದೇ ರೀತಿ ಬೇರೆ ಬೇರೆ ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಹಗ್ಗ ಜಾಗಾಟ, ಖೋಖೋ, ಬೇರೆ ಬೇರೆ ನಮ್ಮಲ್ಲಿ ನುರಿತ ಬೇರೆ ಬೇರೆ PT ಟೀಚರ್ಸ್ ಇದ್ದಾರೆ. ಅವರೆಲ್ಲ ಬಂದು ಬಹಳ ಚೆನ್ನಾಗಿ ನಡೆಸ್ಕೊಂಡು ಈಗಾಗಲೇ ಅವರೆಲ್ಲ ಮಾತಾಡಿದ್ದೇವೆ. ಹಾಗಾಗಿ ಅದು ಸಹ ನಮ್ಮ ಹತ್ತೂರು ಚರ್ಚಿನ ಒಂದು ಶಾಂತಮಾರಿಯ ಸಮಯದಲ್ಲಿ ಇದನ್ನು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಆ ಸಮಯದಲ್ಲಿ ಕಾರ್ಕಳಕ್ಕೆ ಸುಮಾರು 10-20 ಜನ ಸಹ ಅಲ್ಲಿ ಬರ್ತಾರೆ ಆ ಶಾಂತ ಭಾಗವಹಿಸರು. ಆಗ ಅವರಿಗೂ ಒಂದು ಸಂತೋಷದ ಕೂಟ ಆಗಿರ್ತಂತ
ಎರಡರ ಜೋಡಣೆ ಮಾಡಿಕೊಂಡು ನಾವು 25 ತಾರೀಕು ಆದಿತ್ಯವಾರ ಹಾಗೂ 26 ತಾರೀಕು ಗಣರಾಜ್ಯೋತ್ಸವ ದಿವಸ 26ನೇ ತಾರೀಕು ರಜೆ ಇದೆ. ಎರಡು ರಜೆ ದಿವಸ ನೋಡ್ಕೊಂಡೇ ಮಾಡ್ತೇವೆ. ಅದರಿಂದ ಹೆಚ್ಚಿನ ನಮ್ಮ ಗ್ರಾಮೀಣ ಕಾಂಗ್ರೆಸ್ನವರು ಇರ್ಬೋದು, ಬೂತಿನವರು ಅವರ ಎಲ್ಲ ಒಂದು ರಿಕ್ವೆಸ್ಟಿನ ಮೇಲೆ ಇದನ್ನು ಮಾಡಬೇಕು ಎನ್ನುವ ಒಂದು ಅವರ ಒಂದು ಎಲ್ಲರ ಒಂದು ಆಶಾಭಾವನೆ ಹಾಗೂ ಎಲ್ಲರ ಒಂದು ಒಕ್ಕರೆಲ್ಲ ಒಂದು ನಿರ್ಣಯದಂತೆ ಈ ಕ್ರೀಡಾಕೂಟ ಇಟ್ಕೊಂಡಿದ್ದೇವೆ. ಇದಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರಾಗಿರುವ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರೇ ಬಂದು ಜ್ಯೋತಿಯನ್ನು ಬೆಳಗಿಸ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇರ್ಬೋದು, ನಮ್ಮೆಲ್ಲರ ನಾಯಕಿ ಈ ಭಾಗದ ಉಸ್ತುವಾರಿ ಸಚಿವೆಯಾಗಿರುವ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿರ್ಬೋದು, ಅಥವಾ ಎಲ್ಲ ಯುವಕರ ಕಣ್ಮಣಿಯಾಗಿರುವ ನಮ್ಮ ಸಂತೋಷ್ ಲಾಡ್ ಅವರಿರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಅದೇ ರೀತಿ ನಮ್ಮೆಲ್ಲ ನೆಚ್ಚಿನ ನಾಯಕರು ಈ ಭಾಗದ MLC ಅವರಾಗಿರುವ ಮನ್ಯತ್ ಭಂಡಾರಿ ಅವರು, ಐವನ್ ಡಿಸೋಜ ಅವರು, ಅದೇ ರೀತಿ ನಮ್ಮೆಲ್ಲ ನೆಚ್ಚಿನ ನಾಯಕರು ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದ ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗಡೆ ಅವರು, ಹಿರಿಯರಾದ ವಿನಯ್ ಕುಮಾರ್ ಸೊರಕೆ ಅವರು, ಗೋಪಾಲ್ ಭುಜೇರಿ ಅವರು, ದಿನೇಶ್ ಹೆಗಡೆ ಅವರು, ಪ್ರಸಾದ್ ರಾಜ್ ಕಾಂಚನ್ ಅವರು, ಇವರೆಲ್ಲರೂ ಬಂದು ಮನ್ಯತ್ ಹಾಗೆ ನಮ್ಮ ಈಗಾಗಲೇ ನಾರಾಯಣ ಗುರು ನಿಗಮದ ಅಧ್ಯಕ್ಷರು ಆಗಿರುವ ರಾಜ್ಯದ ಅಧ್ಯಕ್ಷರಾಗಿರುವ ನಮ್ಮೆಲ್ಲರ ನಾಯಕರಾದ ಮಂಜುನಾಥ್ ಪೂಜಾರಿ ಅವರು, ಅದೇ ರೀತಿ ನಮ್ಮ ಕರಾವಳಿ ಪ್ರಾಧಿಕಾರ ಮಂಡಳಿಯ ಅಧ್ಯಕ್ಷರಾಗಿರುವ MA ಗಫೂರ್ ಅವರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಬಂದು ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೊಡೂರು ಅವರು ಹೇಗೂ ನಮ್ಮ ಪಕ್ಷದ ಕಾರ್ಯಕ್ರಮ ಅಶೋಕ್ ಕೊಡೂರು ಅವರ ಒಂದು ಮಾರ್ಗದರ್ಶನದ ಮೂಲಕ ಈ ಕ್ರೀಡಾಕೂಟ ನಡೆದು ಬರಲಿಕ್ಕಿದೆ. ಅದಕ್ಕೆ ತಮ್ಮ ಒಂದು ಸಹಕಾರ ಬೆಂಬಲವನ್ನು ನಾವು ನಿರೀಕ್ಷಿಸುತ್ತಾ ಜನವರಿ 25-26ರಲ್ಲಿ ಕಾರ್ಕಳದಲ್ಲಿ ಒಂದು ವಿಶೇಷವಾದ ದಿನವಾಗಿ ಅಥ್ಲೆಟಿಕ್ ಕ್ರೀಡಾಕೂಟ, ಕ್ರೀಡೆಯ ಮೂಲಕ ಜನರನ್ನು ಎಲ್ಲ ಒಂದು ಒಟ್ಟ ಮಾಡುವಂತಹ ಒಂದು ಕ್ರೀಡಾ ಹಬ್ಬವನ್ನು ಮಾಡಲು ನಿರ್ಣಯಿಸಿವೆ. ಇದಕ್ಕೆ ತಮ್ಮೆಲ್ಲರ ಸಲಹೆ, ಸೂಚನೆ ಹಾಗೂ ಪ್ರೋತ್ಸಾಹವನ್ನು ನಾವು ಯಾಚಿಸ್ತೇವೆ.